ಮೈತ್ರಿ ಸೀಟು ಹಂಚಿಕೆ ವಿಚಾರದಲ್ಲಿ ಅಪಸ್ವರ ಎದ್ದಿದ್ದು ಅಸಮಾಧಾನವನ್ನ ಸ್ವತಃ ಜೆಡಿಎಸ್ನ ಶಾಸಕ ಶರಣಗೌಡ ಕಂದಕೂರ್ ಹೊರಹಾಕಿದ್ದಾರೆ. ಬಿಜೆಪಿ ಮೈತ್ರಿ ಧರ್ಮ ಪಾಲನೆ ಮಾಡ್ತಾ ಇಲ್ಲ, 2-3 ಸೀಟುಗಳನ್ನ ಅಂಗಲಾಚಿ ಪಡೆಯುವ ದುಸ್ಥಿತಿ ಪಕ್ಷಕ್ಕೆ ಬಂದಿಲ್ಲ ಅಂದಿದ್ದಾರೆ. ನಮ್ಮ ನಾಯಕರು ಮತ್ತೊಮ್ಮೆ ಮೈತ್ರಿ ಮರುಪರಿಶೀಲನೆ ಮಾಡಬೇಕು ಅಂತ ಗುರುಮಿಟ್ಕಲ್ನ ಶಾಸಕ ಶರಣಗೌಡ ಕಂದಕೂರ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೈತ್ರಿ ಸೀಟು ಹಂಚಿಕೆಯಲ್ಲಿ ಅಪಸ್ವರಗಳು ಕೇಳಿ ಬರ್ತಾ ಇದೆ. ಈ ಬೆನ್ನಲ್ಲೇ ಅಸಮಾಧಾನವನ್ನ ಶಾಸಕ ಶರಣಗೌಡ ಕಂದಕೂರ್ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಈಗಾಗಲೇ ಬಿಜೆಪಿ ಜೆಡಿಎಸ್ ಮೈತ್ರಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿದೆ. ಆದರೆ ಇದುವರೆಗೂ ಸಹಿತ ಸೀಟು ಹಂಚಿಕೆಯಲ್ಲಿ ಸಾಕಷ್ಟು ಗೊಂದಲಗಳಿದೆ. ಒಂದು ಕಡೆಗೆ ಜೆಡಿಎಸ್ನವರು ನಮಗೆ 2 ಸೀಟ್ಗಳಾದ್ರೆ ಯಾಕೆ ನಾವು ಮೈತ್ರಿಯನ್ನು ಮಾಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ವಿಚಾರಗಳನ್ನು ಕೂಡ ಈಗಾಗಲೇ ಬಹಿರಂಗಪಡಿಸಿದ್ರೆ, ಈ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆಗೆ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಯಲ್ಲಿ ಒಡಕುಗಳು ಮೂಡಿತು ಅನ್ನುವಂಥ ಮಾತುಗಳು ಕೂಡ ಸಹಜವಾಗಿ ಕೇಳಿ ಬರ್ತಾ ಇದೆ. ಇದ್ರ ಜೊತೆಗೆ ಆರಂಭದಿಂದಲೂ ಸಹಿತ ಬಿಜೆಪಿ ಜೊತೆಗಿನ ಮೈತ್ರಿಯನ್ನು ವಿರೋಧಿಸಿಕೊಂಡು ಬಂದಿರತಕ್ಕಂಥ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶರಣಗೌಡ ಕಂದಕೂರ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆಗೆ ಮೈತ್ರಿ ಧರ್ಮ ಪಾಲನೆ ಆಗ್ತಾ ಇಲ್ಲ, ಮೈತ್ರಿ ಒಂದು ಭಾಗಕ್ಕೆ ಮಾತ್ರ ಸೀಮಿತ ಆಗಿದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನಾಯಕರು ಸಹಿತ ಸಮಾಧಾನಗಳನ್ನ ಹೊರಗಾಕಿದ್ದಾರೆ. ಈಗ ಮೈತ್ರಿ ಬಗ್ಗೆ ಈಗಾಗಲೇ ಅನೇಕ ಸಲನ ನಾನು ಬಿಜೆಪಿ ಜೊತೆ ಒಂದೇ ಅಂತಲ್ಲ, ಯಾವ ಪಕ್ಷದ ಜೊತೆನೂ ಮೈತ್ರಿ ಬೇಡ ಅಂತ ಹೇಳಿರ್ತಕ್ಕಂಥದ್ದು. ನಾಯಕರು ಈ ರಾಷ್ಟ್ರಕ್ಕೆ ಒಂದು ಬಲಿಷ್ಠ ನಾಯಕತ್ವ ಬೇಕಾಗಿದೆ, ನಾವೆಲ್ಲ ಅವ್ರಿಗೆ ಸಹಕಾರ ಕೊಡಬೇಕು ಅಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸುಮಾರು ಸಲ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಡೆಲ್ಲಿಗೆ ಹೋಗಿ 7-8 ಸಲ ಹೋಗಿ ತಿರುಗಾಡಿ ಬಂದದ್ದು ಕೂಲಿನೂ ನಮ್ಗೆ ಸಿಗೋವಲ್ದೇನೋ ಅಂತ ನನಗೆಲ್ಲೋ ಭಾವನೆ ಸಿಗ್ತಾ ಇದೆ. 2 ಸೀಟು 3 ಸೀಟು ಅವ್ರ ಬಳಿ ಅಂಗಲಾಚಿ ತಗೊಂಡು ಮಾಡ್ತಕ್ಕಂಥ ದುಸ್ಥಿತಿ ಪಕ್ಷಕ್ಕೆ ಇನ್ನೂ ಬಂದಿಲ್ಲ. ಯಾಕಂದರೆ ಪಕ್ಷಕ್ಕೆ ನಮ್ಮದೇ ಆದಂಥ ಇತಿಹಾಸ ಇದೆ ಮತ್ತು ಪಕ್ಷನ ಗೌರವಾನ್ವಿತವಾಗಿ ನಡ್ಸ್ಕೊಂಡು ಹೋಗ್ತಕ್ಕಂಥ ಅನೇಕ ಲಕ್ಷಾಂತರ ಕಾರ್ಯಕರ್ತರು ಇದ್ದಾರೆ. ಅವ್ರನ್ನ ನಾವು ನೋಡಬೇಕಾಗತ್ತೆ. ಸರ್, ಇತ್ತೀಚೆಗೆ ನರೇಂದ್ರ ಮೋದಿ ಅವರು ರಾಜ್ಯದಲ್ಲಿ 2 ಕಡೆ ಪ್ರವಾಸ ಮಾಡಿದರು. ಎಲ್ಲಿಯೂ ಸಹಿತ ಜೆಡಿಎಸ್ನ ನಾಯಕರನ್ನ ಪರಿಗಣಿಸಲಿಲ್ಲ, ಅದ್ರ ಜೊತೆಗೆ ಅವರನ್ನು ಎಲ್ಲಿಯೂ ಕೂಡ ಯಾವುದೇ ವೇದಿಕೆ ಕಾರ್ಯಕ್ರಮಕ್ಕೆ ಕರೀಲಿಲ್ಲ ಅನ್ನುವಂಥ ಮಾತುಗಳು ಸಹಿತ ರಾಜಕೀಯ ವಲಯದಲ್ಲಿದೆ. ಸರ್, ಇಲ್ಲ, ಇದು 100ಕ್ಕೆ 100 ಸತ್ಯ. ಯಾಕಂತಂದರೆ ಕಲಬುರಗಿ ಕ್ಷೇತ್ರದಲ್ಲಿ ನರೇಂದ್ರ ಮೋದಿ ಅವರು ಬಂದಾಗ ಇಲ್ಲಿರ್ತಕ್ಕಂಥ ಸ್ಥಳೀಯರು ಅಭ್ಯರ್ಥಿ ಆಗಲಿ ಯಾರೂ ಸೌಜನ್ಯಕ್ಕೂ ಶಾಸಕರಿಗೆ, ಮಾಜಿ ಶಾಸಕರಿಗೆ, ಎರಡೂ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲಾಧ್ಯಕ್ಷರಿಗೆ ಸೌಜನ್ಯಕ್ಕೂ ಹೇಳಿಲ್ಲ. ನಾನು ಅದನ್ನು ಹೇಳ್ತಕ್ಕಂಥದ್ದು, JDS ಎಂಬ ಕನ್ಯೆ, BJP ಎಂಬ ಬಲಿಷ್ಠ ಸುಂದರವಾಗಿರ್ತಕ್ಕಂಥ ಹುಡುಗನ ನಾವು ಪ್ರೀತಿ ಮಾಡಿದ್ದೀವಿ. ಹಾಗಾಗಿ ಅವರ ಕುಟುಂಬದವರು ಏನು ಸ್ಥಳೀಯವಾಗಿ ರಾಜ್ಯ ನಾಯಕರ ಕುಟುಂಬದವರು ನಾವು 15% ಓಟ್ ತಗೊಂಡಿವಿ, 19 ಸೀಟು ಎಂಬ ಬಡವ ಪಕ್ಷ ನೆನಪಿದ್ರೆ